ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕೂರ್ಗು ಸ್ಟೈಲಲ್ಲಿ ಸ್ಪೆಷಲ್ ಚಿಕನ್ ಮಸಾಲ. ಖಂಡಿತವಾಗ್ಲೂ ಈ ರೀತಿಯೊಮ್ಮೆ ಗ್ರೇವಿಯನ್ನು ಮಾಡಿ ನೋಡಿ, ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಯಾರು ಕೂಡ ಮರೆಯಲ್ಲ ಇದರ ರುಚಿ. ಓಕೆ, ಇದಕ್ಕೆ ಇವಾಗ ಏನೆಲ್ಲ ಬೇಕು ನೋಡ್ಕೊಂಡು ಬರೋಣ. ಫಸ್ಟಿಗೆ ಮಸಾಲ ರೆಡಿ ಮಾಡೋಣ. ಮಸಾಲ ಇಲ್ಲಿ ನಾನು ತೊಗೊಂಡಿದ್ದೀನಿ ಒಣಮೆಣಸು, ಖಾರಕ್ಕನುಗುಣವಾಗಿ ತೊಗೊಳ್ಳಿ. ನಾನು ಸಣ್ಣ ಮುಷ್ಟಿಯಲ್ಲಿ 1 ಮುಷ್ಟಿಯಷ್ಟಿಲ್ಲಿ ಒಣಮೆಣಸನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನಿವತ್ತು 1.5 kg ಚಿಕನಿಗೆ ಮಸಾಲವನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಮೆಣಸು ಫಸ್ಟಿಗೆ ಚೆನ್ನಾಗಿ ಫ್ರೈ ಆಗಲಿ. ಇದು ಅಷ್ಟು ಖಾರ ಇಲ್ಲ, ಬ್ಯಾಡ್ಗೆ ಮೆಣಸಲ್ವಾ, ಅಷ್ಟು ಖಾರ ಇಲ್ಲ. ನಿಮಗೆ ಸ್ವಲ್ಪ ಖಾರ ಬೇಕಂತ ಅನಿಸಿದರೆ ಗಿಡ್ಡ ಮೆಣಸು ಅಥವಾ ಖಾರ ಮೆಣಸನ್ನು ನೀವು ಆ್ಯಡ್ ಮಾಡ್ಬೋದು. ಒಳ್ಳೆ ರೀತಿ ಫ್ರೈ ಆದಮೇಲೆ ಇದನ್ನು ಇವಾಗ ಸಪ್ರೇಟಾಗಿ ತೆಗೆಯೋಣ. ಓಕೆ, ಅದೇ ಫ್ರೈಯಿಂಗ್ ಪ್ಯಾನಲ್ಲಿ ಇವಾಗ ನಾನು ಉಳಿದ ಮಸಾಲವನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ತಗೊಂಡಿದ್ದೀನಿ ನೋಡಿ, ಸ್ವಲ್ಪ ಕಾಳು ಮೆಣಸು, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ಇಷ್ಟನ್ನು ಫಸ್ಟಿಗೆ ನಾನು ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. 2 ಏಲಕ್ಕಿ, 4ರಿಂದ 5 ಲವಂಗ, ಸ್ವಲ್ಪ ಸಣ್ಣ ತುಂಡು ದಾಲ್ಚಿನ್ನಿ, ಇಷ್ಟನ್ನು ಹಾಕಿದ್ದೀನಿ. ಬೇಕಿದ್ರೆ ನೀವು ಇಲ್ಲಿ ಬಡಿ ಶೇಪ್ ಕೂಡ ಆ್ಯಡ್ ಮಾಡ್ಬೋದು. ಇದನ್ನು ಕೂಡ ಸಪ್ರೇಟಾಗಿ ತೆಗೆಯೋಣ. ಸ್ವಲ್ಪ 1/4 ಸ್ಪೂನಷ್ಟು ಇಲ್ಲಿ ಮೆಂತ್ಯವನ್ನು ಹಾಕ್ತಾ ಇದ್ದೀನಿ. ಮೆಂತ್ಯ ಫ್ರೈ ಮಾಡಿ ಅದನ್ನು ಕೂಡ ಸಪ್ರೇಟಾಗಿ ತೆಗೀರಿ. ಕೆಲವರು ಮೆಂತ್ಯ ಆ್ಯಡ್ ಮಾಡಲ್ಲ, ನಿಮ್ಮ ಇಷ್ಟ, ನಿಮಗೆ ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು. ಇವಾಗ ಚಿಕನ್ ಮಾಡಲಿಕ್ಕೆ ಕಡಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದರ ಬದಲು ತುಪ್ಪ ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು. ತೆಂಗಿನ ಎಣ್ಣೆ ಹಾಕಿದ ಮೇಲೆ ಇದಕ್ಕೆ 4 ನೀರುಳ್ಳಿಯನ್ನು ನಾನಿಲ್ಲಿ ಸೇರಿಸಿದ್ದೀನಿ. ಮೀಡಿಯಮ್ ಸೈಜ್ 4 ನೀರುಳ್ಳಿ ಉದ್ದನೆ ಕಟ್ ಮಾಡಿ ಇಲ್ಲಿ ನಾನು ಹಾಕಿದ್ದೀನಿ. ಇದು ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ, ಗೋಲ್ಡನ್ ಬ್ರೌನ್ ಆಗುವವರೆಗೂ ನಾವಿದನ್ನು ಫ್ರೈ ಮಾಡಲಿಕ್ಕುಂಟು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಕೂಡ ನೀವು ಚೆನ್ನಾಗಿ ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡ್ಬೋದು. ನಾನಿಲ್ಲಿ ಆಯಿಲ್ ಸ್ವಲ್ಪ ಕಮ್ಮಿ ಹಾಕಿದ್ರಿಂದ ನೋಡಿ ಈ ರೀತಿ ಫ್ರೈ ಆಗಿದೆ. ಕಲರ್ ಇಲ್ಲಿ ನೋಡ್ಬೋದು ನೀವು, ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಈ ರೀತಿ ಬರಬೇಕು. ಇವಾಗ ಇದರದ್ದು 2 ಭಾಗ ಮಾಡೋಣ. ಒಂದು ಭಾಗವನ್ನು ನಾನಿಲ್ಲಿ ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಇದು ಚಿಕನ್ ಮ್ಯಾರಿನೇಟ್ ಮಾಡುವಾಗ ನಮಗೆ ಹಾಕ್ಲಿಕ್ಕುಂಟು. ಇನ್ನೊಂದು ಭಾಗವನ್ನು ನಾನು ಹಾಗೆಯೇ ಅದರಲ್ಲೇ ಇಟ್ಟಿದ್ದೀನಿ. ಚಿಕನ್ ತಗೊಂಡಿದ್ದೀನಿ 1.5 kg ಅರಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಹಾಗೂ ಇದಕ್ಕೆ ಹಾಕೋಣ 1 ಕಪ್ಪಷ್ಟು ಮೊಸರು. ಹಾಗೂ ನಾವು ತೆಗೆದಿಟ್ಟಿದ್ವಿ ನೋಡಿ ನೀರುಳ್ಳಿ ಫ್ರೈ ಮಾಡಿ, ಅದನ್ನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡಿದ್ದೀನಿ. ಮೊಸರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಒಳ್ಳೆ ರೀತಿ ಮಿಕ್ಸ್ ಮಾಡಿ 10 ನಿಮಿಷ ನೀವು ಹಾಗೆಯೇ ಪಕ್ಕಕ್ಕೆ ಇಟ್ಕೊಳ್ಳೋಣ. ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ. ಬೇಕಿದ್ರೆ ಇದಕ್ಕೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು. ಆದರೆ ಕೂರ್ಗು ಸ್ಟೈಲ್ ಮಾಡೋದ್ರಿಂದ ಈ ರೀತಿಯೇ ಮಾಡಿದರೆ ಚೆನ್ನಾಗಾಗುತ್ತೆ. ಓಕೆ, ಮಿಕ್ಸ್ ಮಾಡಿದ್ದೀನಿ. 10 ನಿಮಿಷ ಹಾಗೆಯೇ ಬಿಡ್ತೀನಿ. ಇನ್ನೊಂದು ಸೈಡಲ್ಲಿ ನಾವು ಫ್ರೈ ಮಾಡಿದ ಮಸಾಲ ಉಂಟು ನೋಡಿ, ಅದು ತಣ್ಣಗಾಗಿದೆ. ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಇದನ್ನು ಹುಡಿ ಮಾಡೋಣ. ಮಸಾಲ ಇಲ್ಲಿ ರೆಡಿ ಆಗಿದೆ. ಇದನ್ನು ಸಪ್ರೇಟಾಗಿ ತೆಗೆದಿಡೋಣ. ಇನ್ನೊಂದು ಸೈಡಲ್ಲಿ ಆ ನೀರುಳ್ಳಿ ನಾನು ಇಟ್ಟಿದ್ದೆ ನೋಡಿ, ಸ್ವಲ್ಪ ಬಾಕಿ ಇಟ್ಟಿದೆ ಆ ನೀರುಳ್ಳಿ, ಹಾಗೂ ಅದಕ್ಕೆ 2 ಟೊಮೆಟೊ ಎಕ್ಸ್ಟ್ರಾ ಹಾಕಿ ಇದನ್ನು ಕೂಡ ಗ್ರೈಂಡ್ ಮಾಡಲಿಕ್ಕುಂಟು. ಓಕೆ, ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ನಾನು ಸೇರಿಸಿದ್ದೀನಿ. ಬೇಕಿದ್ರೆ ಆಯಿಲ್ ಕೂಡ ನೀವಿಲ್ಲಿ ಹಾಕ್ಬೋದು. ಫಸ್ಟಿಗೆ ನಾವು ನೀರುಳ್ಳಿ ಹಾಗೂ ಟೊಮೆಟೊ ಗ್ರೈಂಡ್ ಮಾಡಿದ್ವಿ ನೋಡಿ, ಆ ಮಿಕ್ಸ್ಚರನ್ನು ಇದಕ್ಕೆ ಹಾಕೋಣ. ಹಾಕಿ ಇದು ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಲಿಕ್ಕುಂಟು. ಸ್ವಲ್ಪ ಹೊತ್ತು ಫ್ರೈ ಆಗಿದ್ದೆ. ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ನಿಮಗೆ ಇಷ್ಟ ಇದೆ ಆದರೆ ಸೇರಿಸ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಒಳ್ಳೆ ರೀತಿ ಡ್ರೈ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡೋಣ. ನೋಡಿ ಚೆನ್ನಾಗಿ ಇವಾಗ ಡ್ರೈ ಆಗಿದೆ ನೋಡ್ಬೋದು. ಇವಾಗ ಇದಕ್ಕೆ 1 ಚಮಚದಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಮತ್ತೊಮ್ಮೆ ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಇವಾಗ ಫ್ರೈ ಆಗಿದೆ. ಮ್ಯಾರಿನೇಟ್ ಮಾಡಿದ ಚಿಕನ್ ಉಂಟು ನೋಡಿ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಉಪ್ಪೆಲ್ಲ ಆಲ್ರೆಡಿ ನಾವು ಹಾಕಿದ್ದೀವಿ, ಹಾಗಾಗಿ ಆಮೇಲೆ ನೋಡ್ಕೊಂಡು ಬೇಕಿದ್ರೆ ಸೇರಿಸೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ.
ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಏನು ಕೂಡ ನಾನು ಸೇರಿಸಲ್ಲ, ನಿಮಗೆ ಬೇಕಿದ್ರೆ ನೀವು ಸೇರಿಸ್ಬೋದು. ಇದನ್ನು ಇವಾಗ ಮೀಡಿಯಂ ಫ್ಲೇಮಲ್ಲಿಟ್ಟು ಮುಚ್ಚಿಡೋಣ, ಚೆನ್ನಾಗಿದು ಬೇಯಲಿ. ಇವಾಗ ಇಲ್ಲಿ ಚಿಕನ್ ಒಳ್ಳೆ ರೀತಿ ಬೆಂದಿದೆ, ಇನ್ನು ಕೂಡ ಸ್ವಲ್ಪ ಬೇಯಲು ಬಾಕಿ ಇದೆ. ಚೆನ್ನಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡೋಣ. ನೀರೆಲ್ಲ ನೋಡಿ ಚೆನ್ನಾಗಿ ಬಿಟ್ಟಿದೆ, ನೋಡ್ಬೋದು ನೀವು. ಇವಾಗ ಇದಕ್ಕೆ ನಾವು ರೆಡಿ ಮಾಡಿದ್ವಿ ನೋಡಿ ಪೌಡರ್, ಒಂದು ಮಸಾಲ ಪೌಡರ್, ಆ ಪೌಡರನ್ನು ಇದಕ್ಕೆ ಸೇರಿಸೋಣ. ಫಸ್ಟಿಗೆ ಸ್ವಲ್ಪನೇ ಹಾಕಿ ನೋಡಿ, ನಿಮಗೆ ಖಾರ ಎಲ್ಲ ಕಮ್ಮಿ ಅಂತ ಎನಿಸಿದರೆ ನೀವು ಪೂರ್ತಿ ಹಾಕ್ಬೋದು. ನಾನು ಫಸ್ಟಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಖಾರ ಕಮ್ಮಿ ಅಂತ ಮಸಾಲ ಅಂದರೆ ಸಾಕಾಗಲಿಲ್ಲ ಅಂತ ಎನಿಸಿದರೆ ಆಮೇಲೆ ಉಳ್ದದ್ದು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಓಕೆ, ಒಳ್ಳೆ ರೀತಿ ಮಿಕ್ಸ್ ಮಾಡೋಣ. ನಾನಿಲ್ಲಿ ಪೂರ್ತಿ ಮಸಾಲವನ್ನು ಹಾಕಿದ್ದೀನಿ, ಯಾಕೆಂದರೆ ಖಾರ ಕಮ್ಮಿ ಅಂತ ಎನಿಸ್ತು ನನಗೆ. ಪೂರ್ತಿ ಮಸಾಲೆ ಇದಕ್ಕೆ ಕರೆಕ್ಟಾಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸಣ್ಣದಾಗಿ ಕುದಿ ಕೂಡ ಬರ್ತಾ ಉಂಟು. ನಿಮಗೆ ಇಷ್ಟೇ ದಪ್ಪ ಬೇಕಂತ ಎನಿಸಿದರೆ ಇಲ್ಲಿಗೆ ನೀವು ನೀರನ್ನು ಹಾಕಬೇಕಂತ ಇಲ್ಲ, ಇಲ್ಲದಿದ್ರೆ ಸ್ವಲ್ಪ ನೀರನ್ನು ಸೇರಿಸಿ ನೀವು ಮುಚ್ಚಿಡಿ, ಚೆನ್ನಾಗಿ ಒಂದು ಕುದಿ ಬರಲಿ, ಆಮೇಲೆ ಇದು ರೆಡಿ. ಇವಾಗ ಓಪನ್ ಮಾಡೋಣ. ವಾವ್, ಆಯಿಲೆಲ್ಲ ಯಾವ ರೀತಿ ಮೇಲೆ ಬಿಟ್ಟಿದೆ ನೋಡ್ಬೋದು ನೀವು, ಚೆನ್ನಾಗಿ ಬಂದಿದೆ ಇದು. ಇವಾಗ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಆಮೇಲೆ ಹುಳಿ ಎಲ್ಲ ಕಮ್ಮಿ ಆಗಿದೆ ಅಂತ ಎನಿಸಿದರೆ ಸ್ವಲ್ಪ ಲಿಂಬೆ ರಸ ನೀವಿಲ್ಲಿ ಹಿಂಡ್ಬೋದು. ಓಕೆ, ರೆಡಿಯಾಗಿದೆ. ಬೇಕಿದ್ರೆ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೋದು. ಗ್ಯಾಸನ್ನು ಆಫ್ ಮಾಡೋಣ. ಇನ್ನೂ ಕೂಡ ನಿಮಗೆ ಡ್ರೈ ಬೇಕಂತ ಅನಿಸಿದರೆ ಸ್ವಲ್ಪ ಹೊತ್ತು ನೀವು ಹಾಗೆಯೇ ಬಿಡ್ಬೋದು. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಕೇವಲ ರೈಸೊಂದಿಗೆ ಮಾತ್ರ ಅಲ್ಲ, ಮುದ್ದೆ, ರೊಟ್ಟಿ, ಚಪಾತಿ, ನೀರು ದೋಸೆ ಎಲ್ಲದರೊಂದಿಗೆ ಕೂಡ ತುಂಬ ಚೆನ್ನಾಗಾಗತ್ತೆ. ನೀವು ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ಲೈಕ್ ಆದರೆ ಒಂದು ಲೈಕ್ ಕೊಡಿ. ಓಕೆ, ಎಲ್ಲವನ್ನು ಇವಾಗ ಹಾಕ್ತಾ ಇದ್ದೀನಿ. ಬಿಸಿ ಬಿಸಿ ಆಗಿದೆ, ತುಂಬ ಘಮ ಘಮ ಪರಿಮಳ ಬರ್ತಾ ಉಂಟು. ನೀವು ಕೂಡ ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.